ಹಾಯ್ ಎಲ್ರಿಗೂ ನಮಸ್ಕಾರ. ದೆಹಲಿಯಿಂದ ಬೆಂಗಳೂರು ಬಂದಿರುವಂತಹ ಟೊಯೋಟೋ ಇನೋವಾ 2015ನೇ ಇಸ್ವಿ ಮಾಡೆಲ್ನ ಫಸ್ಟ್ ಓನರ್ ವೆಹಿಕಲ್ ವಿ ವರ್ಷನ್ ಎಕ್ಸಲೆಂಟ್ ಪ್ರಾಪರ್ ಹಿಸ್ಟ್ರಿ ಮೇಂಟೈನ್ ಮಾಡಿರುವಂಥ ಗಾಡಿನ ಬೆಂಗಳೂರಿಂದ ಮಂಡಿಗೆ ಕೊಡೋದಕ್ಕೆ ಹೋಗ್ತಾ ಇರೋವಂಥದ್ದು. ಪ್ರಾಬ್ಲಿ ಈ ವಿಡಿಯೋ ಪೋಸ್ಟ್ ಆಗ್ತಿರೋವಂಥದ್ದು ಶನಿವಾರ ಅಂತ ಅನಿಸುತ್ತೆ, ಬಟ್ ಇದು 3 ದಿವಸದ ಮುಂಚೆ ಅಂದರೆ ಗುರುವಾರ ಈವ್ನಿಂಗ್ ಹೋಗ್ತಾ ಇರೋದು. ಸೊ ಭಯಂಕರ ಮಳೆ ಪ್ಲಸ್ ಆಲಿಕಲ್ಲು ಇದರೆಲ್ಲದರ ನಡುವೆ ಕಸ್ಟಮರ್ಗೆ ಮಾತು ಕೊಟ್ಟಿದೆ. ಸೊ ಇವತ್ತೇ ನಿಮಗೆ ಡೆಲಿವರಿ ಮಾಡ್ತೀನಿ ಅಂತ, ಯಾಕಂದರೆ ನಾನು ಶುಕ್ರವಾರ ಮತ್ತೆ ಮಂಗಳೂರಿಗೆ ಹೋಗೋದಿದೆ. ಸೊ ಹಂಗಾಗಿ ಎಲ್ಲನೂ ಕೂಡ ಅವತ್ತೇ ಫಿನಿಷ್ ಆಗೋದಕ್ಕೋಸ್ಕರ ಅವತ್ತೇ ಕೊಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ದೆಹಲಿಯಿಂದ ಗಾಡಿಗಳನ್ನ ತೊಗೋಬೇಕು ಅಂತಿದ್ದೀರೋ, ಸೊ ನಾನು ಇವತ್ತಿಂದ ಅಂದರೆ ಈ ವಿಡಿಯೋ ಪೋಸ್ಟ್ ಆಗ್ತಿರೋ ಶನಿವಾರ, ಸೊ ಭಾನುವಾರ ಬೆಳಗ್ಗೆಯಿಂದ ಬುಧವಾರವರೆಗೂ 4 ಡೇಸ್ ನಾನು ದೆಹಲಿಯಲ್ಲಿ ಇರ್ತೀನಿ. ಸೊ ನಿಮ್ಗೆ ಯಾವುದಾರ ವೆಹಿಕಲ್ಸ್ಗಳು ಬೇಕಾಗಿತ್ತು, ಪೆಟ್ರೋಲ್ ಡೀಸೆಲ್ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡಿ. ಪ್ರತಿ ಸಲ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಚೆನ್ನಾಗಿರುವಂತಹ ಟೊಯೋಟೋ ಗಾಡಿಗಳನ್ನ ತೊಗೊಳ್ಳಿ. ಸ್ಪೆಷಲಿ ಇನೋವಾ, ಬಜೆಟ್ ಚೆನ್ನಾಗಿತ್ತು ಅಂದರೆ ಕ್ರಿಸ್ಟಾ, ಅಥವಾ ಇನ್ನೂ ಹೈ ಬಜೆಟ್ ಬೇಕು ಅಂತ ಹೇಳಿದ್ರೆ ಫಾರ್ಚುನರ್, ಈ ಥರ ವೆಹಿಕಲ್ಗಳನ್ನ ನೀವು ಯಾವಾಗಲೂ ಪ್ರಿಫರ್ ಮಾಡಿ ಅಂತ ಹೇಳಿ ನಿಮಗೆ ಹೇಳ್ತಾ ಇರ್ತೀನಿ. ಯಾಕಂದರೆ ಸೀರಿಯಸ್ಲಿ ಹೇಳ್ತಿದ್ದೀನಿ, ಈ ಗಾಡಿ ನಂಬೋದಕ್ಕೆ ಆಗಲ್ಲ. 1 ಲಕ್ಷ ಮೇಲೆ ಓಡಿದರೂ ಕೂಡ ಇನ್ನೂ 20,000 30,000 ಓಡಿಸಿರೋಂಥ ಗಾಡಿಗಳಲ್ಲಿ ಏನು ಮಜಾ ಕೊಡುತ್ತೋ ಆ ಮಜಾ ಕೊಡುತ್ತೆ. ಸ್ಪೆಷಲಿ ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಈ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಹಂಗೆ ಬೀಳ್ತಾ ಇದ್ರೆ ಹಂಗೆ ರಪಕ್ ಅಂತ ಹಂಗೆ ಮುಂದಕ್ಕೆ ಹೋಗುತ್ತೆ. ಸೀರಿಯಸ್ಲಿ ಗ್ರೇಟ್ ಕಂಫರ್ಟ್. ಬಟ್ ಇದು ಡ್ರೈವರ್ಸ್ ಎಂಥೂಸಿಯಾಸ್ಟಿಕ್ಕಾಗಿ ಇಲ್ಲದೇ ಇರಬಹುದು, ಬಟ್ ನಿಮಗೆ ಓಡಿಸ್ತಿರ್ಬೇಕಾದಾಗ ಆ ಕಂಫರ್ಟ್ ಅನುಭವ ಮುಂದೆ ಕೂತಿರೋರ್ಗೂ ಹಿಂದೆ ಕೂತಿರೋರ್ಗೂ ಅಷ್ಟೇ, ಯಾಕೆ ಥರ್ಡ್ ರೋನಲ್ಲಿ ಕೂತಿರೋರು ಕೂಡ ಅಷ್ಟೇ ಕಂಫರ್ಟ್ ನಿಮಗೆ ಇದು ಸಿಗುತ್ತೆ ಅಂತಲೇ ಹೇಳ್ಬಹುದು. ಸೊ ಇದು ಈ ಪರ್ಟಿಕ್ಯುಲರ್ ಮಾಡಲ್ 4.5 ಲಕ್ಷ 5.5 ಲಕ್ಷಕ್ಕೆಲ್ಲ ನಿಮಗೆ ಈ ಥರ 14 ಮಾಡಲ್ 15 ಮಾಡಲ್ ಗಾಡಿಗಳು ನಿಮಗೆ ಸ್ಟಾರ್ಟ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಗಾಡಿಗಳು ನಿಮಗೆ ರಿಲಯಬಿಲಿಟಿಗೆ ಹೆಸರೇ ಟೊಯೋಟೋ. ಸಿಂಪಲ್ಲಾಗಿರುತ್ತೆ. ಸೊ ನಿಮಗೆ ಮೇಂಟೆನೆನ್ಸಿಗೆಲ್ಲ ಏನು ಜಾಸ್ತಿ ಬರೋದಿಲ್ಲ. ಯಾವಾಗಲೂ ಕೂಡ ಈ ಗಾಡಿ ಸ್ಮೂತ್ ಡ್ರೈವ್ ಮತ್ತು ಲೋ ಮೇಂಟೆನೆನ್ಸ್, ಜಾಸ್ತಿ ಕಿಲೋಮೀಟರ್ ಹೋದ್ರೂ ಕೂಡ ಚೆನ್ನಾಗಿ ಬರುವಂಥ ವೆಹಿಕಲ್. ಸೊ ಸೇಫ್ಟಿನೂ ಕೂಡ ಒಂದು ಲೆವೆಲ್ಗೆ ಓಕೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಇನ್ 7 ಸೀಟರ್. ಹಳೆ ವೆಹಿಕಲ್ ಆದರೂ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ನಿಮಗೆ ಬಜೆಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ರಿಸ್ಟಾ ಹೋಗೋದು ಬೆಟರ್ ಆಪ್ಷನ್ ಅಂತ ನನ್ನ ಅನಿಸಿಕೆ. ಇನ್ನು ರೈಡಿಂಗ್ ಕಂಫರ್ಟ್ ಎಲ್ಲನೂ ಕೂಡ, ಹ್ಯಾಂಡ್ಲಿಂಗ್ ಎಲ್ಲನೂ ಕೂಡ ಇದು ಕ್ಲಾಸ್ ಕಂಡೀಷನ್, ಮಾಸ್ ಅಂತ ಹೇಳಲ್ಲ, ಬಟ್ ಕ್ಲಾಸ್ ಕಂಡೀಷನಲ್ಲಿ ಇರುತ್ತೆ. ಸೊ ಹಂಗಾಗಿ ಇನ್ನೂ 3-4 ಲಕ್ಷ, ಇನ್ನೂ 5-6 ಲಕ್ಷ ಮೇಂಟೈನ್ ಮಾಡ್ಕೊಂಡು ಓಡಿಸಿದ್ರು ಕೂಡ ಈ ಗಾಡಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಮಳೆ ಬರ್ತಿದ್ರು, ಆಲಿಕಲ್ ಬೀಳ್ತಾ ಇದ್ರು, ರೋಡಲ್ಲಿ ಭಾಳಷ್ಟು ನೀರಿದ್ರೂ ಕೂಡ ರೈಡಿಂಗ್ ಕಂಫರ್ಟು ಆರಾಮಾಗಿ ಪೀಸಾಗಿ ಹೋಗ್ತಿದೆ. ಇದು ಹಲೋಜನ್ ಆಗಿರೋದಕ್ಕೋಸ್ಕರ ಇಷ್ಟು ಇನ್ನೂ LED ಆಗಿ ಸ್ವಲ್ಪ ಬ್ರೈಟ್ನೆಸ್ ಇದ್ದರೆ ಇನ್ನೂ ಕೂಡ ನುಗ್ಗಿಸ್ಕೊಂಡು ಹೋಗ್ಬೋದಾಗಿತ್ತು. ಅಷ್ಟರ ಮಟ್ಟಿಗೆ ಇದು ನಿಮಗೆ ರೈಡಿಂಗ್ ಕಂಫರ್ಟ್ನ ಕೊಡುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ಹೇಳೋ ಥರದ್ದು ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಬೆಸ್ಟ್, ಕ್ಲೀನ್ ಆ್ಯಂಡ್ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಿಗಾದರೂ ವೆಹಿಕಲ್ಗಳು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ